ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಮ್ಮ ಸ್ಯಾಂಡಲ್ವುಡ್ ನ ಬಾದ್ಶಾ ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್ ಒಳ್ಳೆ ಗಾಯಕಿ ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ. ಸಾನ್ವಿ ಸುದೀಪ್ ಎಷ್ಟು ಓದಿದ್ದಾರೆ, ಹಾಗೆ ಸಾನ್ವಿ ಸುದೀಪ್ ಯಾವ ನಟನ ಮೇಲೆ ದೊಡ್ಡ ಹ್ಯೂಜ್ ಕ್ರಶ್ ಇಟ್ಕೊಂಡಿದ್ದಾರೆ. ಅವರ ಪರ್ಸನಲ್ ಲೈಫ್ ಬಗ್ಗೆ ಯಾರಿಗೂ ಏನೂ ಕೂಡ ಇದುವರೆಗೂ ಬಿಟ್ಕೊಟ್ಟೇ ಇಲ್ಲ. ಮೊದಲನೇ ಬಾರಿಗೆ ಸಾನ್ವಿ ಸುದೀಪ್ ಅವರು ಜಿನೆಲ್ ಮೋದಿ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅವರ ಪರ್ಸನಲ್ ಲೈಫ್ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಸಾನ್ವಿ ಸುದೀಪ್ ಒಬ್ಬ ದೊಡ್ಡ ಸೆಲೆಬ್ರಿಟಿಗೆ ದೊಡ್ಡ ಫ್ಯಾನ್ ಅಂತೆ. ಅವ್ರಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಕೂಡ ಪಡ್ತಾ ಇದಾರಂತೆ ಸಾನ್ವಿ ಸುದೀಪ್. ಅವ್ರಿಗಿನ್ನೂ ಆ ಅವಕಾಶ ಸಿಕ್ಕಿಲ್ಲ ಅಂತ ಕೂಡ ಹೇಳ್ಕೊಳ್ತಾರೆ. ಹಾಗಾದ್ರೆ ಸಾನ್ವಿ ಸುದೀಪ್ ಆ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿರೋದಾದ್ರೂ ಏನು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸಾನ್ವಿ ಸುದೀಪ್ ಮೊದಲನೇ ಬಾರಿಗೆ ಅಂದ್ರೆ ಯಾವ ಯೂಟ್ಯೂಬ್ ಚಾನೆಲ್ಗೆ ಆಗಿರ್ಬೋದು ಅಥವಾ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಆಗಿರ್ಬೋದು ಇದುವರೆಗೂ ಒಂದು ಇಂಟರ್ವ್ಯೂ ಅನ್ನ ಕೂಡ ಕೊಟ್ಟಿಲ್ಲ. ಆದ್ರೆ ಮೊದಲನೇ ಬಾರಿಗೆ ಜಿನೆಲ್ ಮೋದಿ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ಗೆ ಅವರ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಅದೀಗ ತುಂಬಾನೇ ವೈರಲ್ ಆಗ್ತಾ ಇದೆ, ಟ್ರೆಂಡ್ ಕೂಡ ಆಗ್ತಾ ಇದೆ. ಸಾನ್ವಿ ಸುದೀಪ್ ಅವರು ಅವರ ಎಜುಕೇಶನ್ ಬಗ್ಗೆ ಮಾತಾಡಿದ್ದಾರೆ, ಹಾಗೆ ಅವರ ತಂದೆ ಬಗ್ಗೆ ಮಾತಾಡಿದ್ದಾರೆ, ಅವರ ತಂದೆ ಫ್ರೆಂಡ್ಸ್ ಬಗ್ಗೆ ಮಾತಾಡಿದ್ದಾರೆ, ದೊಡ್ಡ ಸೆಲೆಬ್ರಿಟೀಸ್ ಗಳ ಬಗ್ಗೆ ಕೂಡ ಈ ಸಂದರ್ಶನದಲ್ಲಿ ಹಂಚ್ಕೊಂಡಿದ್ದಾರೆ. ಮೊದಲನೇದಾಗಿ ಆ ಸಂದರ್ಶನ ಮಾಡಿರುವಂತಹ ಜಿನಲ್ ಅವರು ಕೂಡ ಅವರಿಗೆ ಕೇಳಿದ್ದಾರೆ, ನಿಮ್ಗೆ ಯಾವ್ದಾದ್ರು ನಿಮ್ಮ ತಂದೆ ಫ್ರೆಂಡ್ಸ್ ಆಗಿರುವಂತಹ ನಟರ ಮೇಲೆ ಏನಾದ್ರೂ ಕ್ರಶ್ ಇತ್ತಾ, ನೀವು ಅವ್ರನ್ನ ಆಕ್ಟರ್ನಾಗಿ ನೋಡ್ಕೊಂಡ್ ಬಂದಿರ್ತೀರಾ ಅಂದಾಗ ಸಾನ್ವಿ ಅವರು ಹೌದು, ಸಿದ್ಧಾರ್ಥ್ ಮಲ್ಹೋತ್ರಾ ಹಾಗೆ ನಂಗೆ ಅಲ್ಲು ಅರ್ಜುನ್ ಅಂದ್ರೆ ತುಂಬಾನೇ ಇಷ್ಟ. ಅಲ್ಲು ಅರ್ಜುನ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವರ ಪುಷ್ಪ 2 ಸಿನಿಮಾನ ಕೂಡ ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೀನಿ. ನಾನು ಅವ್ರಿಗೆ ದೊಡ್ಡ ಫ್ಯಾನ್. ಒಂದ್ಸಲ ಬೆಳಗ್ಗೆ ಎದ್ದು ನಾನು ಕೆಳಗಡೆ ಇಳ್ಕೊಂಡು ಬರ್ಬೇಕಾದ್ರೆ ನಮ್ಮ ತಂದೆ ಅಲ್ಲು ಅರ್ಜುನ್ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸಿದ್ರು. ಆಗ ನನ್ನ ಎಕ್ಸೈಟ್ಮೆಂಟ್ ಅಂತೂ ಹೇಳೋದಿಕ್ಕೆ ಆಗ್ಲಿಲ್ಲ, ತುಂಬಾನೇ ಖುಷಿ ಪಟ್ಟೆ. ನಾನು ಎಕ್ಸೈಟ್ಮೆಂಟ್ ಅಲ್ಲೇ ಮಾತಾಡಿದೆ. ಅವರು ನನ್ನನ್ನು ನಾನೇ ಎಂಬ್ಯಾರಸ್ ಮಾಡ್ಕೊಂಡ್ಬಿಟ್ಟೆ, ನಾನು ಅಷ್ಟು ದೊಡ್ಡ ಫ್ಯಾನ್ ಅಲ್ಲು ಅರ್ಜುನ್ಗೆ. ಅವ್ರಿಗೆ ನಾನು ಇನ್ನೂ ಮೀಟ್ ಮಾಡಿಲ್ವಲ್ಲ, ಇನ್ ಪರ್ಸನ್ ಆಗಿ ಮೀಟ್ ಮಾಡಿಲ್ವಲ್ಲ ಅಂತ ಹೇಳಿ ಆಗಾಗ ನಾನು ಅದ್ರ ಬಗ್ಗೆ ಅಳ್ತಾ ಇರ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅಂದ್ರೆ ಐ ಕ್ರೈ ಅಬೌಟ್ ದ ಮ್ಯಾನ್ ಐ ಡಿಂಟ್ ಮೆಟ್ ಯಟ್ ಅನ್ನೋ ತರ ಹೇಳ್ಕೊಂಡಿದ್ದಾರೆ. ಆಮೇಲೆ ಸಾನ್ವಿ ಸುದೀಪ್ ಅವರು ಏನು ಓದಿದ್ದಾರೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನಕ್ಕಿತ್ತು. ಸುದೀಪ್ ಅವರ ಮಗಳು ಏನು ಓದಿರ್ಬೋದು ಅನ್ನೋ ಪ್ರಶ್ನೆಗಳು ಆಗಾಗ ಕೂಡ ಕೇಳಿ ಬರ್ತಾ ಇತ್ತು. ಸಾನ್ವಿ ಸುದೀಪ್ ಅವರು ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ, 10th ವರ್ಗೂ ನಾನು ಬೆಂಗಳೂರಿನಲ್ಲೇ ಓದಿದೆ, ಇನ್ನು PU ವರ್ಗು ನಾನು ಹೈದರಾಬಾದ್ ನಲ್ಲಿ ಮಾಡ್ಕೊಂಡಿದ್ದೀನಿ, ಹಾಗೆ ನಾನು ಆಕ್ಟಿಂಗ್ ಕೋರ್ಸ್ ಅನ್ನ ಮಾಡ್ಕೊಂಡಿದ್ದೀನಿ, 4 ತಿಂಗಳು ಆಕ್ಟಿಂಗ್ ಕೋರ್ಸ್ ನಾನು ಯಾವುದೇ ರೀತಿಯಾದಂತಹ ಡಿಗ್ರಿನ ಪಡ್ಕೊಂಡಿಲ್ಲ ಅಂತ ಕೂಡ ಖುದ್ದಾಗಿ ಸಾನ್ವಿ ಸುದೀಪ್ ಅವರೇ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ, ಓದಲ್ಲ ಅನ್ನೋ ಒಂದು ವಿಷಯನ ಕೂಡ ಇಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಸಲ್ಮಾನ್ ಖಾನ್ ಅವ್ರನ್ನ ಇವರು ಚಿಕ್ಕ ವಯಸ್ಸಿನಲ್ಲಿ ಭೇಟಿ ಮಾಡಿದ್ರಂತೆ. ಅಂದ್ರೆ ತುಂಬಾ ಚಿಕ್ಕವ್ರು ಇರ್ಬೇಕಾದ್ರೆ ಸಲ್ಮಾನ್ ಖಾನ್ ಅವ್ರನ್ನ ಭೇಟಿ ಮಾಡಿದ್ರಂತೆ. ಹಾಗೆ ಈ ಬ್ಯಾಂಡ್ಸ್ ಅನ್ನೋದು ತುಂಬಾ ಟ್ರೆಂಡ್ ಆಗ್ತಿತ್ತು. ಆ ಬ್ಯಾಂಡ್ಸ್ ಟ್ರೆಂಡ್ ಆಗ್ತಿರುವಂತಹ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಪಿಂಕ್ ಅಂಡ್ ಬ್ಲೂ ಕಲರ್ ಒಂದು ಟ್ರೆಂಡಿಂಗ್ ಬ್ಯಾಂಡ್ ಅನ್ನ ಕೂಡ ಗಿಫ್ಟ್ ಮಾಡಿದ್ದೆ. ಅದನ್ನ ಅವರು ಬಿಗ್ ಬಾಸ್ಗೆ ಹಾಕೊಂಡು ಹೋಗಿದ್ರು. ಅವ್ರು ಅಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೂ ನಾನು ಕೊಟ್ಟಂತಹ ಒಂದು ಪುಟ್ಟ ಗಿಫ್ಟ್ ಅನ್ನ ಹಾಕೊಂಡು ಹೋಗಿದ್ರು ಅಂತ ಹೇಳಿ ಕೂಡ ಈ ವೇದಿಕೆಯಲ್ಲಿ ಅಂದ್ರೆ ಈ ಸಂದರ್ಶನದಲ್ಲಿ ಸಾನ್ವಿ ಸುದೀಪ್ ಅವರು ಹಂಚ್ಕೊಂಡಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಕೂಡ ಸಾನ್ವಿ ಸುದೀಪ್ ಅವರು ಮಾತನಾಡಿದ್ದಾರೆ. ಯಶ್ ಅವರ ಏನಿದ್ದಾರೆ, ಆಗ ನಾನ್ ಚಿಕ್ಕವಳಿರ್ಬೇಕಾದ್ರೆ ಅವ್ರು ನನ್ನ ಬರ್ತ್ಡೇ ಪಾರ್ಟೀಸ್ಗೆ ಬರ್ತಿದ್ರು. ಅವ್ರ ಜೊತೆ ನಾನು ಆಟ ಆಡ್ತಾ ಇದ್ದೆ. ಬರ್ಡೇ ಪಾರ್ಟೀಸ್ಗೆಲ್ಲ ಬರ್ಬೇಕಾದ್ರೆ ನಾನು ಅವ್ರ ಜೊತೆ ಆಟ ಆಡ್ತಾ ಇದ್ರೆ ಅವರು ಈಗ ಇಂಡಸ್ಟ್ರಿಯಲ್ಲಿ ಅವ್ರದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ. ಅವ್ರಿಗೆ ಅವ್ರ ಸ್ಟೈಲ್ ಆಗಿರ್ಬೋದು, ಹೇಗೆಲ್ಲ ಅವರ ಆಕ್ಟಿಂಗ್ ಅನ್ನ ಕೆರಿಯರ್ ನ ಬಿಲ್ಡ್ ಮಾಡ್ಕೊಂಡ್ರು, ಅವರ ಸ್ಟೈಲಿಂಗ್ ನ ಹೇಗೆ ಚೇಂಜ್ ಮಾಡ್ಕೊಳ್ತಾ ಹೋದ್ರು, ಇದ್ರ ಬಗ್ಗೆ ಕೂಡ ಸಾನ್ವಿ ಸುದೀಪ್ ಅವರು ಈ ಜಿನೆಲ್ ಮೋದಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನೂ ಹಾಗೆ ಹೇಳ್ತಾ ಹೋಗೋದಾದ್ರೆ ನೆಪೋಟಿಸಂ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬರೀ ಸ್ಯಾಂಡಲ್ವುಡ್, ಬಾಲಿವುಡ್, ಹಾಲಿವುಡ್, ಟಾಲಿವುಡ್ ಈ ರೀತಿಯಾದಂತದ್ದಲ್ಲೇ ನೆಪೋಟಿಸಂ ಇರೋದಿಲ್ಲ. ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ತಂದೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಬಿಸ್ನೆಸ್ ನ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಅದು ಕೂಡ ನೆಪೋಟಿಸಮೇ. ಇಂಡಸ್ಟ್ರಿಯಲ್ಲಿ ಅಷ್ಟೇ ನೆಪೋಟಿಸಂ ಬರೋದಿಲ್ಲ, ಅದು ಎಲ್ಲಾ ಕಡೆ ಇರುತ್ತೆ. ತಂದೆಗಳು ಅವರ ಆಸ್ತಿನ ಮಾಡದೇ ಮಕ್ಕಳಿಗೋಸ್ಕರ ಅನ್ನೋ ಒಂದು ಮಾತನ್ನ ಕೂಡ ಸಾನ್ವಿ ಸುದೀಪ್ ಅವರು ಈ ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ವಿಷಯಗಳನ್ನ ಕುರಿತು ಸಾನ್ವಿ ಸುದೀಪ್ ಮುಕ್ತವಾಗಿ ಮಾತಾಡಿದ್ದಾರೆ. ಹಾಗೆ ಅವರ ತಂದೆಗೂ ಕೂಡ ಒಂದು ಡೇರ್ ಕಾಲ್ ಅನ್ನ ಕೂಡ ಮಾಡ್ತಾರೆ. ಡೂ ಆರ್ ಡೈ ಅನ್ನೋ ಒಂದು ಸೆಗ್ಮೆಂಟ್ ನಲ್ಲಿ ಅವ್ರ ತಂದೆಗೆ ಫೋನ್ ಮಾಡಿ ಎಲ್ರಿಗೂ ಹಾಯ್ ಕೂಡ ಹೇಳಿಸ್ತಾರೆ. ತುಂಬಾ ಖುಷಿಯಾಗಿ ಲವಲವಿಕೆಯಿಂದ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ ಸಾನ್ವಿ ಸುದೀಪ್. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.